ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ರಾಷ್ಟ್ರಪತಿಗಳಿಗೆ ಅವಮಾನವನ್ನ ಮಾಡಿದ್ರು ಅಂತ ಹೇಳೋದಕ್ಕೂ ಮೊದಲು ಮೋದಿಜಿ ರಾಷ್ಟ್ರಪತಿಗಳಿಗೆ ಅವಮಾನವನ್ನ ಮಾಡಿದಾರಾ? ಒಂದಷ್ಟು ಫೋಟೋಗಳು ವಿಡಿಯೋಗಳು ಹರಿದಾಡ್ತಾ ಇವೆ. ಅದು ಏನು ಹೇಳ್ತಾ ಇದೆ ಹಾಗಾದ್ರೆ? ಮಮತಾ ಬ್ಯಾನರ್ಜಿ ರಾಷ್ಟ್ರಪತಿಗಳಿಗೆ ನೀರಿಲ್ಲದಂತಹ ಶೌಚಾಲಯವನ್ನ ಕೊಟ್ಟಿದ್ದು ಯಾಕೆ? ಅಂತಹ ಸೇಡು ಏನಿತ್ತು? ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಸಂತಾಲ ಸಮಾವೇಶದಲ್ಲಿ ಭಾಗವಹಿಸಿದ ನಂತರ ದ್ರೌಪದಿ ಮುರ್ಮು ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಆಲ್ರೆಡಿ ಭಾಗವಹಿಸಿದಂತಹ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮವನ್ನ ಇಲ್ಲೇ ನಡೆಸಿಕೊಟ್ಟಿದ್ದಿದ್ರೆ ಬಹಳ ಚೆನ್ನಾಗಿರೋದು. ಯಾಕಂತಂದ್ರೆ ಈ ಪ್ರದೇಶ ಬಹಳ ವಿಶಾಲವಾಗಿದೆ. ಇಲ್ಲಿ ಆಡಳಿತವನ್ನು ನಡೆಸ್ತಾ ಇರೋರ ಮನಸ್ಸಲ್ಲಿ, ಅಂದ್ರೆ ಮಮತಾ ಬ್ಯಾನರ್ಜಿ ಮನಸ್ಸಲ್ಲಿ ಏನಿದೆ ಅನ್ನುವಂಥ ನನಗೆ ಅರ್ಥ ಆಗ್ತಾ ಇಲ್ಲ. 5 ಲಕ್ಷ ಜನ ಆರಾಮ್ಸೆ ಸೇರಬಹುದಾದಂತಹ ಈ ಒಂದು ಒಳ್ಳೆಯ ಜಾಗವನ್ನ ಬಿಟ್ಟು ಯಾವುದೋ ಒಂದು ಚಿಕ್ಕ ಜಾಗವನ್ನ ಆಯ್ಕೆ ಮಾಡ್ಕೊಂಡ್ರ ಪ್ರೋಗ್ರಾಮಿಗೋಸ್ಕರ. ಸಂತಾಲ ಸಮುದಾಯದ ಜನರು ಸುಲಭವಾಗಿ ಹೋಗೋದಕ್ಕೆ ಆಗದಂತಹ ಸ್ಥಳವನ್ನ ಸಮಾವೇಶಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡ್ರು? ನನಗೆ ಅರ್ಥ ಆಗ್ತಾ ಇಲ್ಲ. ಅದು ತುಂಬಾ ದೂರ ಇತ್ತು, ಸೌಲಭ್ಯ ಇರಲಿಲ್ಲ. ಹಾಗಾಗಿ ಬಹಳಷ್ಟು ಮಂದಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಬಹಳ ದುಃಖ ಇದೆ ವಿಚಾರವಾಗಿ. ಬಹುಶಃ ಆಡಳಿತದವರಂದ್ರೆ ಮಮತಾ ಬ್ಯಾನರ್ಜಿ ಆ ಕಾರ್ಯಕ್ರಮದಲ್ಲಿ ಯಾರು ಕೂಡ ಭಾಗವಹಿಸಬಾರ್ದು, ರಾಷ್ಟ್ರಪತಿಗಳು ಬಂದು ಹಾಗೆ ಸುಮ್ಮನೆ ಹಿಂದಿರುಗಿ ಹೋಗಲಿ ಅಂತ ಪ್ಲಾನ್ ಮಾಡಿದ್ರು ಏನೋ. ರಾಷ್ಟ್ರಪತಿಗಳು ಯಾವುದಾದ್ರೂ ಸ್ಥಳಕ್ಕೆ ಭೇಟಿಯನ್ನು ನೀಡಿದಾಗ ಅಲ್ಲಿನ ಮುಖ್ಯಮಂತ್ರಿಗಳು ಅದೇ ರೀತಿ ಸಚಿವರು ಕೂಡ ಅಲ್ಲಿ ಬರಬೇಕು, ಅಲ್ಲಿ ಹಾಜರಿರಬೇಕು. ಆದ್ರೆ ಇಲ್ಲಿ ಯಾರು ಕೂಡ ಬಂದಿರಲಿಲ್ಲ. ಯಾರು ಹೇಳ್ತಾ ಇರೋದು? ರಾಷ್ಟ್ರಪತಿಗಳೇ ಹೇಳ್ತಾ ಇರುವಂತದ್ದು ಇದನ್ನ. यहाँ तो इतने सारे लोग आ सकते हैं, लेकिन पता नहीं क्या हुआ, क्या मन में समाया है उनका, वो जाने। लेकिन मैं बहुत दुखी हूँ। जनरली देखा जाए तो प्रेसिडेंट आते हैं तो चीफ मिनिस्टर भी आना चाहिए, मंत्री भी आना चाहिए, लेकिन चीफ मिनिस्टर मैडम भी आए नहीं। ನಾನು ಕೂಡ ಬಂಗಾಳದ ಮಗಳು. ಮಮತಾ ದೀದಿ ಕೂಡ ನನ್ನ ಸಹೋದರಿ, ನನ್ನ ಕಿರಿಯ ಸಹೋದರಿ. ಅವರು ನನ್ನ ಮೇಲೆ ಬಹುಶಃ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮ್ಮ ದೇಶದ ರಾಷ್ಟ್ರಪತಿಗಳು ನಿಂತ್ಕೊಂಡು ತಮ್ಮ ನೋವನ್ನು ಹೊರ ಹಾಕ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ, ಮಮತಾ ಬ್ಯಾನರ್ಜಿಯ ಈ ಕೊಳಕು ರಾಜಕೀಯ ಯಾವ ಮಟ್ಟಕ್ಕೆ ಇಳಿದು ಬಿಟ್ಟಿದೆ ಇವತ್ತು ಅಂತ. ತಾನು ಸೋಲ್ತೀನಿ ಅನ್ನುವಂತ ಒಂದು ಹತಾಶ ಮನೋಭಾವನೆ ಆಕೆಯನ್ನ ಏನೆಲ್ಲ ಮಾಡಿಸ್ತಾ ಇದೆ ನೋಡಿ. ದೇಶದ ರಾಷ್ಟ್ರಪತಿಗಳಿಗೆ ಅವಮಾನವನ್ನು ಮಾಡ್ತಾ ಇರುವಂತದ್ದು. ಇದೇ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಎಂತಹ ಅಹಂಕಾರಿ, ಎಂತಹ ಸುಳ್ಳುಗಾತಿ ಅನ್ನುವಂಥದ್ದು ಕೂಡ ಸಾಬೀತಾಯಿತು, ಬಯಲಾಯಿತು. ಆಕೆ ಹೇಳ್ತಾಳೆ, ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಶ್ಚಿಮ ಬಂಗಾಳಕ್ಕೆ ವರ್ಷಕ್ಕೆ 50 ಸರ್ತಿ ಬರ್ತಾರೆ, ವರ್ಷಕ್ಕೆ 1 ಬಾರಿ ಮಾತ್ರ ಬಂದ್ರೆ ನಾನು ಸ್ವಾಗತವನ್ನ ಮಾಡ್ತೀನಿ, ಇಲ್ಲ ಅಂತಂದ್ರೆ ಮಾಡಕ್ಕಾಗಲ್ಲ ಅಂತ ಅಹಂಕಾರದ ಮಾತನ್ನ ಆಡ್ತಾರೆ. ಇವ್ರನ್ನ ಇವ್ರು ಏನ್ ಅನ್ಕೊಂಡಿದ್ದಾರೆ? ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡ್ಕೊಂಡು ಓಟ್ ಭಿಕ್ಷಾನ ಎತ್ತಿ ಗೆದ್ದು ಮುಖ್ಯಮಂತ್ರಿ ಆದಂಥವರಿಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ಏನ್ ಅಧಿಕಾರ ಶಾಶ್ವತ ಅಂತ ಅನ್ಕೊಂಡಿದಾರ? ಇಲ್ಲಿ ಯಾಕೆ ಸುಳ್ಳು ಕೂಡ ಬಯಲಾಯಿತು. ವರ್ಷಕ್ಕೆ 50 ಸಲ ಬರ್ತಾರೆ ಅಂತ ಏನೋ ಸುಳ್ಳು ಪುಂಗಿದ್ರಲ್ವಾ ಮಮತಾ ಬ್ಯಾನರ್ಜಿ ಅವರು. ಈ ವರ್ಷ ಪಶ್ಚಿಮ ಬಂಗಾಳಕ್ಕೆ ರಾಷ್ಟ್ರಪತಿಯವರ ಮೊದಲ ಭೇಟಿಯಾಗಿತ್ತಿದ್ದು. ಭಾರತದ ಗೌರವಯುತ ಉನ್ನತ ಹುದ್ದೆ. ರಾಷ್ಟ್ರಪತಿಯವರ ಬಗ್ಗೆ ಈ ರೀತಿ ಬೇಜವಾಬ್ದಾರಿ ಮಾತನ್ನ ಹೇಳ್ತೀರಲ್ವಾ, ಈ ರೀತಿ ಸುಳ್ಳನ್ನ ಹರಡ್ತೀರಲ್ವಾ, ನಾಚಿಕೆ ಆಗಲ್ವಾ ನಿಮ್ಮಗಳಿಗೆ? ಈಕೆಯನ್ನ ಮುಖ್ಯಮಂತ್ರಿ ಅಂತ ಕರಿಬೇಕಾ? ಕರೆಸ್ಕೊಳ್ಳುವಂತ ಯೋಗ್ಯತೆ ಇದೆಯಾ ಇವರುಗಳಿಗೆ? ಒಬ್ಬ ಮುಖ್ಯಮಂತ್ರಿ ಭಾರತದ ರಾಷ್ಟ್ರಪತಿಯ ಬಗ್ಗೆ ಇಷ್ಟು ಸುಲಭವಾಗಿ ತಪ್ಪು ಮಾಹಿತಿಯನ್ನು ಹರಡ್ತಾರೆ ಅಂತಂದ್ರೆ, ಇಷ್ಟೆಲ್ಲ ಅವಮಾನ ಮಾಡ್ತಾರೆ ಅಂತಂದ್ರೆ, ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಇವರು ಬೆಲೆಯನ್ನ ಕೊಡ್ತಾರಾ? ಗೌರವಿಸ್ತಾರ? ಅದನ್ನು ನಾವು ನಂಬಬೇಕಾ? ಇನ್ನು ಬಿಜೆಪಿ ಹೇಳಿದ್ರು ಅಂತ ಈಗ ಚುನಾವಣೆ ಸಮಯದಲ್ಲಿ ನನ್ನ ಜೊತೆಗೆ ರಾಜಕೀಯ ಆಟವನ್ನೆಲ್ಲ ಆಡೋದಕ್ಕೆ ಬರಬೇಡಿ. ಯಾರು ಹೇಳ್ತಾ ಇರೋದು? ಮಮತಾ ಬ್ಯಾನರ್ಜಿ. In this country was the president of India. Don't play politics. Don't play politics at the time of election as per BJP advice. ಏನ್ ರಾಷ್ಟ್ರಪತಿಗಳಿಗೆ ಆವಾಜ್ ಹಾಕ್ತಾ ಇದ್ದೀರಾ? ಹೌದಾ? ಇಂಥವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು. ಅವ್ರು ಮುಖ್ಯಮಂತ್ರಿನೇ ಆಗಿರ್ಲಿ, ಯಾರೇ ಆಗಿರ್ಲಿ. ರಾಷ್ಟ್ರಪತಿಗಳಿಗೆ ಗೌರವವನ್ನು ಕೊಡೋದಕ್ಕಾಗಲ್ಲ ಅಂತಂದ್ರೆ ಯಾವ ಹುದ್ದೆಯಲ್ಲಿದ್ದಾರೆ? ಏನ್ ಮಾಡ್ತಾ ಇದ್ದಾರೆ?
ವೀಕ್ಷಕರೇ, ಟಿಎಂಸಿ ಅದೇ ರೀತಿ ಕಾಂಗ್ರೆಸ್ ಈ ವಿಚಾರದಲ್ಲಿ ಎಷ್ಟು ಕೆಟ್ಟ ಮಟ್ಟದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೋದಿಜಿ ಅವರನ್ನು ಕೂಡ ಈ ವಿಚಾರದಲ್ಲಿ ಎಳೆದು ತರ್ತಾರೆ. ಮೋದಿಜಿ ಯಾವಾಗ್ಲೂ ರಾಷ್ಟ್ರಪತಿ ಹುದ್ದೆಗೆ ಗೌರವ ಕೊಡ್ತೇನೆ ಅಂತ ದೊಡ್ಡ ದೊಡ್ಡ ಹೇಳಿಕೆಯನ್ನು ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ. ಆದ್ರೆ ಈ ಒಂದು ಫೋಟೋವನ್ನ ನೋಡಿ ನೀವು ನೋಡಿ ಒಂದು ಬಾರಿ. ಮೋದಿಜಿ ಅವರೇ, ಇದೇನಾ ನೀವು ರಾಷ್ಟ್ರಪತಿಗಳಿಗೆ ತೋರಿಸುವಂತಹ ಗೌರವ? ದ್ರೌಪದಿ ಮುರ್ಮು ಅವರು ನಿಂತಿರುವಂತಹ ಸಂದರ್ಭದಲ್ಲಿ ನೀವು ಕೂತ್ಕೊಂಡೇ ಇದ್ದೀರಲ್ವಾ? ಭಾರತದ ರಾಷ್ಟ್ರಪತಿಗಳಿಗೆ ನೀವು ಯಾಕೆ ಎದ್ದು ನಿಲ್ಲಿಲ್ಲ ಮೋದಿಜಿ? ಅವರಿಗೆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಯಾಕೆ ಅವಕಾಶವನ್ನ ಕೊಡಲಿಲ್ಲ ಮೋದಿಜಿ? ಸುಮ್ಮನೆ ಚುನಾವಣೆ ಹತ್ರ ಬಂತು ಅಂತ ನೀವು ಬಂಗಾಳವನ್ನ ಯಾಕೆ ಟೀಕೆ ಮಾಡ್ತಾ ಇದ್ದೀರಾ ಅಂತ ಸುಳ್ಳು ಕಥೆಯನ್ನ ಕಟ್ಟಿ ಹರಿಬಿಡ್ತಾ ಇದ್ದಾರೆ. President is standing and Prime Minister is sitting. We never do it. Even a single women, even they come, we just stand up because of their respect. And now you are saying we are not giving honor. What do you think? Our mayor was present there. ಪರವಾಗಿಲ್ಲ, ಪ್ರೋಟೋಕಾಲ್ ABCD ಗೊತ್ತಿಲ್ಲದೆ ಇರುವಂತವರಿಗೆ ಬನ್ನಿ ಒಂದು ಸ್ವಲ್ಪ ಪಾಠವನ್ನ ಮಾಡೋಣ. ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಒರಿಜಿನಲ್ ವಿಡಿಯೋ ಇದೆಯಲ್ವಾ, ಅದನ್ನ ನೋಡ್ಕೊಂಡು ಬನ್ನಿ. ನೋಡಿದ್ರಾ? ಎಸ್, ಇದು ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಸಂದರ್ಭ. ನಿಮಗೆ ಗೊತ್ತು, ಅವರಿಗೆ ಆರೋಗ್ಯ ಸರಿ ಇಲ್ಲ. ಹಾಗಾಗಿ ಅವರ ಮನೆಗೆ ಹೋಗಿ ಈ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ರಾಷ್ಟ್ರಪತಿಗಳು. ನೋಡಿ, ಅಧಿಕೃತ ಪ್ರೋಟೋಕಾಲ್ ಪ್ರಕಾರ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಹಾಜರಿರುವಂತಹ ಬೇರೆ ಎಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲೇ ಕೂತ್ಕೊಂಡು ಇರುತ್ತಾರೆ. ಸೊ ಇಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರಲ್ವಾ? LK ಅಡ್ವಾಣಿ ಅವರಿಗೆ ನಿಂತ್ಕೊಳ್ಳೋದಕ್ಕಾಗಲ್ಲ, ಆರೋಗ್ಯ ಸಮಸ್ಯೆ ಇದೆ, ಹಾಗಾಗಿ ಅವ್ರು ಕೂತ್ಕೊಂಡಿದ್ರು. ಹೌದಾ? ಸೊ ಇಲ್ಲಿ ಮೋದಿಜಿ ಅವರಿಂದ ಹಿಡಿದು ಯಾರಿಂದ ಕೂಡ ಯಾವುದೇ ರೀತಿಯಾದಂತಹ ಶಿಷ್ಟಾಚಾರ ಉಲ್ಲಂಘನೆ ನಡೆದಿಲ್ಲ. ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮುಜಿ, ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ, ಭಾರತ ರತ್ನ LK ಅಡ್ವಾಣಿಜಿ ಇವರನ್ನ ಒಳಗೊಂಡಿರುವಂತಹ ಈ ಒಂದು ಗೌರವಾನ್ವಿತ ಕ್ಷಣವನ್ನ ಕೂಡ ನಿಮ್ಮ ಚೀಪ್ ಲೆವೆಲ್ ರಾಜಕೀಯಕ್ಕೆ ಬಳಸ್ಕೊಳ್ಳೋ ಹಂತಕ್ಕೆ ನೀವು ತಲುಪಿದ್ದೀರಾ ಅಂತಂದ್ರೆ ನಾಚಿಕೆ ಆಗಲ್ವಾ ಅಂತ? ಇದಾ ನಿಮ್ಮ ಯೋಗ್ಯತೆ? ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇಷ್ಟು ಸುಳ್ಳನ್ನ ಹರಡುವಂಥವ್ರು ಇನ್ನು ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅದೇನೇನು ಸುಳ್ಳನ್ನ ಹೇಳಿದಿರೋ ಅದಕ್ಕೆ ಬಹುಶಃ ಕಾಂಗ್ರೆಸ್ 60ರಿಂದ 70 ವರ್ಷಗಳ ಕಾಲ ಆರಾಮ್ಸೆ ಆಡಳಿತವನ್ನು ನಡೆಸಿದ್ದು, ಸುಮ್ಮನೆ ಅಲ್ಲ. ವೀಕ್ಷಕರೀಗ ಟಿಎಂಸಿ ಅಥವಾ ಕಾಂಗ್ರೆಸ್ ಯಾಕೆ ಇಷ್ಟೆಲ್ಲ ಸುಳ್ಳನ್ನ ಮೋದಿಜಿಯವರ ವಿಚಾರದಲ್ಲಿ ಆಗಿರಬಹುದು, ರಾಷ್ಟ್ರಪತಿಗಳ ವಿಚಾರದಲ್ಲಿ ಆಗಿರಬಹುದು, ಯಾಕೆ ಈ ಸುಳ್ಳನ್ನ ಹರಡ್ತಾ ಇದೆ? ಕಾರಣ ಇಷ್ಟೇ, ಮೊನ್ನೆ ನಡೆದಿರುವಂತಹ ಆ ಒಂದು ಘಟನೆಯನ್ನ ಮರೆಮಾಚೋದಕ್ಕೆ, ರಾಷ್ಟ್ರಪತಿಗಳಿಗೆ ಅವಮಾನವನ್ನ ಮಾಡಿದ್ರಲ್ವಾ ಅದನ್ನ ಮುಚ್ಚಿ ಹಾಕೋದಕ್ಕೆ. ವೀಕ್ಷಕರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಡಾರ್ಜಿಲಿಂಗ್ನ ಅಂತಾರಾಷ್ಟ್ರೀಯ ಸಂತಾಲ ಸಮಾವೇಶದ ಭೇಟಿಯ ಸಂದರ್ಭದಲ್ಲಿ ಟಿಎಂಸಿ ಸರ್ಕಾರ, ನಾನು ಆಗ್ಲೇ ಹೇಳಿದ ಹಾಗೆ, ಸಂಪೂರ್ಣವಾಗಿ ಅವರಿಗೆ ಅವಮಾನವನ್ನ ಮಾಡುತ್ತೆ. ಮೊದಲು ವಿಧಾನನಗರದಲ್ಲಿನ ಒಂದು ವಿಶಾಲವಾದ ಮೈದಾನದಲ್ಲಿ ಸುಮಾರು 5 ಲಕ್ಷ ಜನರು ಸೇರಬಹುದಾದಂಥ ಒಂದು ಜಾಗದಲ್ಲಿ ಕಾರ್ಯಕ್ರಮ ನಡೆಸುವಂತಹ ಯೋಜನೆಯನ್ನು ಇಟ್ಕೊಂಡಿದ್ರು. ಆದರೆ ಅದು ಜಾಗ ಸರಿ ಇಲ್ಲ, ಅಲ್ಲಿ ತುಂಬಾ ಚಿಕ್ಕದಾಯಿತು, ಸರಿ ಇಲ್ಲ ಜಾಗ, ಹಾಗೆ ಹೀಗೆ ಅಂತ ಒಂದಷ್ಟು ಕಾರಣಗಳನ್ನ ಕೊಟ್ಟು ಗೊಸೈನ್ಪುರ್ ಅನ್ನುವಂಥ ಒಂದು ದೂರದ ಒಂದು ಚಿಕ್ಕ ಸ್ಥಳಕ್ಕೆ ಆ ಕಾರ್ಯಕ್ರಮವನ್ನು ಸ್ಥಳಾಂತರ ಮಾಡ್ತಾರೆ. ಯಾರು? ಮಮತಾ ಬ್ಯಾನರ್ಜಿ ಆಡಳಿತ. ರಾಷ್ಟ್ರಪತಿಗಳು ಸ್ವತಃ ಆ ಸ್ಥಳವನ್ನ ನೋಡಿ ಪ್ರಶ್ನೆ ಮಾಡಿದ್ರಂತೆ. ಮಮತಾ ಬ್ಯಾನರ್ಜಿ ಕಾರ್ಯಕ್ರಮದ ಸ್ಥಳ ಬದಲಾವಣೆಯನ್ನ ಮಾಡಿದ್ರಲ್ವಾ, ಅದರ ಪರಿಣಾಮ ಏನಾಯ್ತು? ಸಂತಾಲ ಸಮುದಾಯದ ಸಾವಿರಾರು ಮಂದಿ, ರಾಷ್ಟ್ರಪತಿಯವರ ಸ್ವಂತ ಆದಿವಾಸಿ ಸಮುದಾಯದ ಜನ ಸರಿಯಾದ ಸೌಲಭ್ಯ ಇಲ್ಲದೆ ಕಾರ್ಯಕ್ರಮಕ್ಕೆ ತಲುಪೋದಕ್ಕೆ ಆಗ್ಲಿಲ್ಲ. ಬಹಳಷ್ಟು ಮಂದಿಗೆ ಅದರಲ್ಲಿ ಭಾಗವಹಿಸೋದಕ್ಕಾಗ್ಲಿಲ್ಲ. ಇದಕ್ಕಿಂತ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿ ಅದೇ ರೀತಿ ಸಚಿವರು ರಾಷ್ಟ್ರಪತಿಗಳನ್ನ ಸ್ವೀಕಾರ ಮಾಡೋದಕ್ಕೆ ಅಲ್ಲಿ ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆದ್ರೆ ಮಮತಾ ಬ್ಯಾನರ್ಜಿ ಆಗ್ಲಿ ಅವರ ಸಚಿವರಾಗ್ಲಿ ಯಾರೂ ಬಂದಿರಲಿಲ್ಲ.
ಅಷ್ಟೇನಾ? ಮುಗ್ದಿಲ್ಲ. ಏರ್ಪೋರ್ಟ್ನಲ್ಲಿ ಸಮೇತ ಸಿಎಂ ಆಗಲಿ ಸಚಿವರಾಗ್ಲಿ ಯಾರು ಕೂಡ ರಾಷ್ಟ್ರಪತಿಗಳನ್ನ ಸ್ವೀಕಾರ ಮಾಡೋದಕ್ಕೆ ಬರಲಿಲ್ಲ. ಮೇಯರ್ ಬಂದು ಸ್ವಾಗತವನ್ನ ಮಾಡ್ತಾರೆ. ಮುರ್ಮು ಅವರಿಗೆ ಕೊಟ್ಟಂತಹ ಶೌಚಾಲಯದಲ್ಲಿ ಸರಿಯಾದ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರಲಿಲ್ಲ. ಅದಾಗಿ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಟಿಎಂಸಿ ಆಡಳಿತ ಆಯ್ಕೆ ಮಾಡಿದಂತಹ ರಸ್ತೆಯನ್ನ ನೋಡಿದ್ರೆ ಕಸ ತುಂಬಿರುವಂತಹ ಒಂದು ಒಂಥರ ಉದ್ದೇಶ ಪೂರ್ವಕವಾಗಿ ಅವಮಾನ ಮಾಡೋ ರೀತಿಯಲ್ಲಿ ಕರ್ಕೊಂಡು ಹೋಗಲಾಗತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದವರಿಗೆ. ಅಂಡ್ ಈ ಮಮತಾ ಬ್ಯಾನರ್ಜಿ ಈಗ ಬಂದು ಸುಳ್ಳು ಸುಳ್ಳು ಫೋಟೋಗಳನ್ನ ಹರಡಿ ಸುಳ್ಳು ಸುಳ್ಳು ಮಾಹಿತಿಯನ್ನ ಕೊಟ್ಟು ಪ್ರೋಟೋಕಾಲ್ ಬಗ್ಗೆ ಪಾಠವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ಒಬ್ಬ ಆದಿವಾಸಿ ರಾಷ್ಟ್ರಪತಿಗಳನ್ನ ನೇರವಾಗಿ ಅವಮಾನ ಮಾಡಿದಲ್ದೆ ಸುಳ್ಳು ಬೇರೆ ಹೇಳಿ ನಾಟಕವನ್ನ ಮಾಡ್ತೀರಾ? ನಿಮ್ಮ ಯೋಗ್ಯತೆಗೆ. ಅಂಡ್ ಇಂತಹ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಬೇರೆ. ಇದಾ ನೀವು ನಿಮ್ಮ ಸ್ಥಾನಕ್ಕೆ ಕೊಡುವಂತಹ ಗೌರವ? ಇಂಥವರಿಗೆ ದೇಶದ ಜನತೆನೇ ಸರಿಯಾದ ಉತ್ತರವನ್ನು ಕೊಡಬೇಕು. ಮಮತಾ ಬ್ಯಾನರ್ಜಿ ಬಿಡಿ, ಹೇಗೂ ಅತ್ಯಂತ ಶೀಘ್ರದಲ್ಲೇ ಮುಂದಿನ ಚುನಾವಣೆಯಲ್ಲಿ ಜನ ಉತ್ತರವನ್ನು ಕೊಡೋರಿದ್ದಾರೆ. ನೋಡೋಣ, ಕಾಯೋಣ. ಬಟ್ ರಾಷ್ಟ್ರಪತಿಗಳಿಗೆ ಈಗ ಮಾಡಿರುವಂತಹ ಅವಮಾನ ಇದೆಯಲ್ವಾ, ಈ ವಿಚಾರವಾಗಿ ಇಡೀ ದೇಶ ವಾಯ್ಸ್ ರೈಸ್ ಮಾಡಲೇಬೇಕು. ಇದೊಂದು ದೊಡ್ಡ ಮಟ್ಟದ ಅವಮಾನ. ಯಾಕಂದ್ರೆ ರಾಷ್ಟ್ರಪತಿ ಹುದ್ದೆಗೆ ಮಾಡುವಂತಹ ಅವಮಾನ ದೇಶದ ಗೌರವಯುತ ಸ್ಥಾನ ಅದು. ಇದು ಬಹಳ ದೊಡ್ಡ ಮಟ್ಟದ ಅವಮಾನ. ಇದರ ಬಗ್ಗೆ ಎಲ್ಲರೂ ಕೂಡ ಧ್ವನಿಯನ್ನು ಎತ್ತಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.